ಹೆಲೋ ಗೆಳೆಯರೇ, ನನ್ನ ಹೆಸರು ಪೂರ್ಣಿಮಾ. ನನಗೀಗ 22 ವರ್ಷ ವಯಸ್ಸು. ನನ್ನ ಊರು ಬಳ್ಳಾರಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. 1 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಅವರು ಬದುಕಿದ್ದಾಗ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದರು. ನಾನು ಕೇಳಿದ್ದನ್ನೆಲ್ಲ ಕುಡಿಸುತ್ತಿದ್ದರು. ನನಗೆ ಅದೇ ಅಭ್ಯಾಸ ಆಗಿತ್ತು. ಆದರೆ ಅವರು ತೀರಿಕೊಂಡ ಮೇಲೆ ನನಗೆ ಬದುಕುವುದು ತುಂಬಾ ಕಷ್ಟ ಆಗಿತ್ತು. ಅಷ್ಟರಲ್ಲಿ ನಮ್ಮ ಪರಿಚಯದ ವ್ಯಕ್ತಿಯೊಬ್ಬರು ನನ್ನನ್ನು ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸಕ್ಕೆ ಸೇರಿಸಿದರು. ಅಲ್ಲಿ ನನಗೆ ತಿಂಗಳಿಗೆ 12,000 ಸಂಬಳ ಕೊಡುತ್ತಿದ್ದರು. ಆ 12,000 ಸಂಬಳದಲ್ಲೇ ನನ್ನ ಜೀವನ ನಡೆಸಬೇಕಿತ್ತು. ಆದರೆ ಏನು ಮಾಡುವುದು? ನನಗೆ ಚಿಕ್ಕ ವಯಸ್ಸಿನಿಂದ ಬೇಕೆನಿಸಿದ ವಸ್ತುವನ್ನು ತೆಗೆದುಕೊಂಡೇ ಅಭ್ಯಾಸ. ಆದರೆ ಏನು ಮಾಡಲಿ, ನನಗೆ ಸಿಕ್ಕ 12,000 ಸಂಬಳದಲ್ಲಿ ನನ್ನ ಊಟದ ಖರ್ಚು ಮತ್ತು ನನ್ನ ಮನೆ ಬಾಡಿಗೆಗೆ ಸರಿಯಾಗುತ್ತಿತ್ತು. ಆದರೆ ನನಗೆ ಬೇಕಾದ ಬಟ್ಟೆ ಮತ್ತು ಬೇರೆ ಯಾವುದೇ ವಸ್ತು ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಸ್ವಲ್ಪ ತಿಂಗಳವರೆಗೂ ಹೇಗೋ ನಾನು ಯಾವುದೇ ವಸ್ತುವನ್ನು ತೆಗೆದುಕೊಳ್ಳದೆ ನನ್ನ ಆಸೆಯನ್ನೆಲ್ಲ ದೂರ ಇಟ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ಆದರೆ 1 ತಿಂಗಳು ನನ್ನ ಗೆಳತಿಯ ಮದುವೆಗೆ ಎಂದು ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡೆ. ಆ ಬಟ್ಟೆಯನ್ನು ತೆಗೆದುಕೊಂಡರಿಂದ ನನಗೆ ಆ ತಿಂಗಳ ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗಲಿಲ್ಲ. ಮನೆಯವನ ದಿನನಿತ್ಯ ಬಂದು ಬಾಡಿಗೆ ಕೇಳಲು ಶುರು ಮಾಡಿದರೆ ನನ್ನ ಬಳಿ ಮನೆ ಬಾಡಿಗೆ ಕಟ್ಟಲು ಯಾವುದೇ ಹಣ ಇರಲಿಲ್ಲ. ಇದೇ ರೀತಿ 2 ವಾರದವರೆಗೂ ನಾನು ಬಾಡಿಗೆ ಕಟ್ಟಿರಲಿಲ್ಲ. ಒಂದು ದಿನ ರಾತ್ರಿ ಮನೆ ಓನರ್ ನನ್ನ ಮನೆಗೆ ಬಂದು ಬಾಡಿಗೆ ಕೊಡಮ್ಮ ಎಂದು ಹೇಳಿದರು. ಅದಕ್ಕೆ ನಾನು ನನ್ನ ಬಳಿ ಹಣ ಇಲ್ಲ, 1 ವಾರ ಸಮಯ ಕೊಡಿ ಎಂದು ಕೇಳಿದೆ. ಅದಕ್ಕೆ ಅವರು, ಹಣ ಇಲ್ಲದಿದ್ದರೆ ಏನಾಯಿತು? ಹಣ ಕೊಡುವ ಬದಲು ಬೇರೆ ಯಾವುದಾದರೂ ರೀತಿಯಲ್ಲಿ ನೀನು ಬಾಡಿಗೆ ಕೊಡಬಹುದಲ್ಲ, ಅದಕ್ಕೆ ನೀನು ಮನಸ್ಸು ಮಾಡಿದರೆ ಸಾಕು ಎಂದು ಹೇಳಿದರು. ನನಗೆ ಅವರು ಏನು ಹೇಳುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ. ಅದಕ್ಕೆ ನಾನು 1 ವಾರ ಸಮಯ ಕೊಡಿ ಎಂದು ಹೇಳಿ ಅವರನ್ನು ಕಳುಹಿಸಿದೆ. ಅವರು ಹೋದ ಕೆಲವು ಸಮಯ ಕಳೆದ ನಂತರ ನನಗೆ ಅವರ ಮಾತಿನ ಅರ್ಥ ತಿಳಿಯಿತು. ಅವರ ಮಾತಿನ ಅರ್ಥ ತಿಳಿದು ಒಂದು ಕಡೆ ಕೋಪ ಬಂದಿತು. ಆದರೆ ಸಮಾಧಾನದಿಂದ ಕುಳಿತು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ನಾನು ಪ್ರತಿ ತಿಂಗಳು ಹಣ ಕೊಡುವ ಬದಲು ಅವರ ಮಾತಿನಂತೆ ಅವರೊಂದಿಗೆ ಸಂಬಂಧ ಬೆಳೆಸಿಕೊಂಡರೆ ನನಗೆ ತುಂಬಾ ಒಳ್ಳೆಯದು ಎಂದು ಯೋಚನೆ ಮಾಡಿ ಮನೆಯ ಓನರಿಗೆ ಕಾಲ್ ಮಾಡಿ, ಸರ್, ಮನೆಗೆ ಬನ್ನಿ, ನಾನು ಹಣದ ಬದಲು ನೀವು ಹೇಳಿದ ರೀತಿಯಲ್ಲೇ ಬಾಡಿಗೆ ಕಟ್ಟುತ್ತೇನೆ ಎಂದು ಹೇಳಿ ಅವರನ್ನು ನನ್ನ ಮನೆಗೆ ಕರೆಸಿಕೊಂಡೆ. ಅವರು ಬೇಗನೆ ಮನೆಗೆ ಬಂದು ಬಾಗಿಲು ಮುಚ್ಚಿದರು. ಮುಚ್ಚಿ ಕೇಳಿದರು, ಯಾವ ರೀತಿಯಲ್ಲಿ ಬಾಡಿಗೆ ಕಟ್ಟುತ್ತೇಯಾ ಎಂದರು. ಅದಕ್ಕೆ ನಾನು, ನೀವೇ ಹೇಳಿದ್ದರಲ್ಲ, ಹಣದ ಬದಲು ಬೇರೆ ಯಾವ ರೀತಿಯಾದರೂ ಬಾಡಿಗೆ ಕೊಡಬಹುದು ಎಂದು. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೆ. ನಾನು ನಿಮ್ಮ ಜೊತೆ ಎಂದು ಹೇಳುವಷ್ಟರಲ್ಲಿ ಯಾರೋ ನನ್ನ ಮನೆಯ ಬಾಗಿಲು ತಟ್ಟಿದರು. ಬಾಗಿಲು ತೆಗೆದು ನೋಡಿದರೆ ನನ್ನ ಗೆಳತಿಯೊಬ್ಬಳು ಬಂದಿದ್ದಳು. ಆಗ ಓನರ್, ನಾಳೆಯಾದರೂ ಬಾಡಿಗೆ ಕೊಡಮ್ಮ ಎಂದು ಹೇಳಿ ಹೊರಟರು. ಅವರು ಹೊರಟು ಹೋಗುವಾಗ ಅವರ ಮುಖದಲ್ಲಿ ಒಳಗೆ ಬರುವಾಗ ಇದ್ದ ಖುಷಿಯೆಲ್ಲ ಹೋಗಿ ನಿರಾಸೆ ತುಂಬಿತ್ತು. ನನಗೂ ಕೂಡ ಸ್ವಲ್ಪ ನಿರಾಸೆಯಾಗಿತ್ತು. ಅವರು ಹೋದ ಮೇಲೆ ನಾನು ನನ್ನ ಗೆಳತಿ ಜೊತೆ ಮಾತನಾಡುತ್ತಾ ಕುಳಿತೆ. ಅದಾದ ಮೇಲೆ ಮಾರನೇ ದಿನ ನಾನು ಬೆಳಗ್ಗೆ ಎದ್ದು ನನ್ನ ಕೆಲಸಕ್ಕೆ ಹೋಗಲು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೆ. ಅಲ್ಲಿಗೆ ಮನೆ ಓನರ್ ಬೈಕ್ನಲ್ಲಿ ಬಂದು, ನಾನು ಕೂಡ ನೀವು ಕೆಲಸ ಮಾಡುವ ಜಾಗಕ್ಕೇನೆ ಯಾವುದೋ ಕೆಲಸದ ಮೇಲೆ ಹೋಗುತ್ತಿದ್ದೇನೆ, ಬನ್ನಿ ನಿಮ್ಮನ್ನು ಕೂಡ ಡ್ರಾಪ್ ಮಾಡುತ್ತೇನೆ ಎಂದು ಅವರ ಬೈಕ್ನಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಹೋಗುವವರೆಗೂ ಏನೋ ಮಾತನಾಡಲಿಲ್ಲ. ಆದರೆ ಸ್ವಲ್ಪ ಸಮಯದ ಬಳಿಕ, ಏನು ಪೂರ್ಣಿಮಾ, ಬಾಡಿಗೆ ಮತ್ತೆ ಯಾವಾಗ ಕೊಡ್ತೀಯಾ ಎಂದು ಕೇಳಿದರು. ಅದಕ್ಕೆ, ಇಂದು ಸಂಜೆ ಮನೆಗೆ ಬನ್ನಿ, ನಾನು ನಿಮಗೆ ಬಾಡಿಗೆ ಕೊಡುತ್ತೇನೆ ಎಂದೆ. ಅದಕ್ಕೆ ಅವರು, ಸಂಜೆವರೆಗೂ ಕಾಯಲು ಆಗುವುದಿಲ್ಲ, ನನಗೆ ಈಗಲೇ ಬೇಕು ಎಂದು ಕೇಳಿದರು. ನಾನು ಅದಕ್ಕೆ, ಸರ್, ನನ್ನ ಬಳಿ ಈಗ ಹಣ ಇಲ್ಲ, ಸಂಜೆ ಬನ್ನಿ ಎಂದು ಹೇಳಿದೆ. ಅದಕ್ಕೆ ಅವರು, ನೀನು ಹಣ ಕೊಡಬೇಡ,
ಅದೇ ಹೇಳಿದೆನಲ್ಲ, ಹಾಗೆ ಬೇರೆ ಯಾವುದಾದರೂ ರೀತಿಯಲ್ಲಿ ಬಾಡಿಗೆ ಕೊಡು ಎಂದರು. ಅದಕ್ಕೆ ಸರಿ, ಸಂಜೆ ಬನ್ನಿ ಎಂದು ಹೇಳಿದೆ. ಆದರೆ ಅವರು ಬೈಕನ್ನು ಯಾರು ಇಲ್ಲದ ಖಾಲಿ ಜಾಗದಲ್ಲಿ ನಿಲ್ಲಿಸಿ, ಸ್ವಲ್ಪ ಬಾಡಿಗೆಯಾದರೂ ಕೊಡು ಈಗ ಎಂದು ನಗುತ್ತಾ ಕೇಳಿದರು. ನನಗೆ ನಾಚಿಕೆಯಾಗಿ, ಅಯ್ಯೋ ಬೇಡ ಸರ್, ಸಂಜೆ ಬನ್ನಿ, ನಿಮಗೆ 2 ತಿಂಗಳಿಗೆ ಸಾಕು ಎನ್ನುವಷ್ಟು ಬಾಡಿಗೆಯನ್ನು ಒಂದೇ ರಾತ್ರಿಯಲ್ಲಿ ಕೊಡುತ್ತೇನೆ ಎಂದು ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳುಹಿಸಿದೆ. ಅಂದು ರಾತ್ರಿ 8 ಗಂಟೆಯಾಯಿತು, 9 ಗಂಟೆಯಾಯಿತು, 11, 12 ಗಂಟೆಯಾದರೂ ಅವರು ಬರಲೇ ಇಲ್ಲ. ಅವರು ಬಂದರೆ ಅವರ ಜೊತೆ ಮಜಾ ಮಾಡಿದಂತೆಯೂ ಆಗಬೇಕು ಮತ್ತು ಅವರ ಮನೆ ಬಾಡಿಗೆ ಕಟ್ಟಿದಂತೆಯೂ ಆಗಬೇಕು ಎಂದು ಯೋಚನೆ ಮಾಡುತ್ತಾ ಕಾಯುತ್ತಿದ್ದೆ. ಆದರೆ ಇಷ್ಟು ಸಮಯ ಕಳೆದರೂ ಅವರು ಬರಲೇ ಇಲ್ಲ. ಕಾದು ಕಾದು ಸುಸ್ತಾಗಿ ನಾನು ಕೈ ಕೆಲಸ ಮಾಡಿಕೊಂಡು ಮಲಗಿದೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಮನೆ ಆಚೆ ಬಂದಾಗ ಮನೆಯ ಪಕ್ಕದವರು ಬಂದು, ನಿಮ್ಮ ಓನರ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದರು. ಹೀಗೆ ಸ್ವಲ್ಪ ದಿನ ಕಳೆದವು. ತುಂಬಾ ದಿನ ಕಳೆದ ಬಳಿಕ ಓನರ್ ಗುಣಮುಖರಾಗಿದ್ದರು. ಒಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದೆ. ಓನರ್ ಎದುರಿಗೆ ಸಿಕ್ಕಿ, ಪೂರ್ಣಿಮಾ, ಇವತ್ತಾದರೂ ಬಾಡಿಗೆ ಕೊಡುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನಾನು, ಸರಿ ಸರ್, ಸಂಜೆ ತಪ್ಪದೆ ಮನೆಗೆ ಬನ್ನಿ ಎಂದು ಹೇಳಿದೆ. ಅದಕ್ಕೆ ಅವರು, ಸರಿ, ಆದಷ್ಟು ಬೇಗನೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ನಾನು ಅಂದು ಸಂಜೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಅವರಿಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದೆ. ಸಂಜೆ 7 ಗಂಟೆ ಆಯಿತು. ಯಾರೋ ಡೋರನ್ನು ತಟ್ಟಿದರು. ನಾನು ತೆಗೆದರೆ ಅಲ್ಲಿ ಓನರ್ ನಿಂತುಕೊಂಡಿದ್ದರು. ನಾನು ಪ್ರೀತಿಯಿಂದ, ಒಳಗೆ ಬನ್ನಿ ಸರ್ ಎಂದು ಕರೆದೆ. ಅದಕ್ಕೆ ಅವರು ನನ್ನನ್ನೇ ನೋಡುತ್ತಾ ಗುರಾಯಿಸುತ್ತಾ ಒಳಗೆ ಬಂದರು. ನಾನು ಸೋಫಾದ ಮೇಲೆ ಕುಳಿತುಕೊಳ್ಳಿ ಎಂದು ಹೇಳಿದೆ. ಅದಕ್ಕೆ ಅವರು ನನಗೆ ಸೋಫಾದ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ಮಂಚದ ಮೇಲೆ ಕುಳಿತುಕೊಳ್ಳುವುದು ನನಗೆ ತುಂಬಾ ಕಂಫರ್ಟ್ ಎಂದು ಹೇಳಿದರು. ಅದಕ್ಕೆ ನಾನು, ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್ ಎಂದು ಹೇಳಿ ಅವರಿಗೆ ಕುಡಿಯಲು ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಟೆ. ಅವರು ಮುಂದೆ ಕುಳಿತುಕೊಂಡು, ಸರ್, ನಿಮಗೆ ಎಷ್ಟು ತಿಂಗಳ ಬಾಡಿಗೆ ಬೇಕು ಎಂದು ಕೇಳಿದೆ. ಅದಕ್ಕೆ ಅವರು, ನಿನ್ನ ಮಾತಿನ ಅರ್ಥ ಏನು ಎಂದು ನನಗೆ ತಿಳಿಯಲಿಲ್ಲ ಎಂದು ಕೇಳಿದರು. ಅದಕ್ಕೆ ನಾನು, ನಿಮಗೆ 1 ತಿಂಗಳ ಬಾಡಿಗೆ ಬೇಕಾದರೆ 1 ಗಂಟೆ, 2 ತಿಂಗಳ ಬಾಡಿಗೆ ಬೇಕಾದರೆ 2 ಗಂಟೆ, 3 ತಿಂಗಳ ಬಾಡಿಗೆ ಬೇಕಾದರೆ 3 ಗಂಟೆಯವರೆಗೆ ನಿಮಗೆ ಏನು ಬೇಕೋ ಅದನ್ನು ನಾನು ಕೊಡುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವರು, ನನಗೆ 1 ವರ್ಷದ ಬಾಡಿಗೆ ಪೂರ್ತಿ ಇಂದೇ ಬೇಕು ಎಂದು ಹೇಳಿದರು. ಆ ಮಾತನ್ನು ಕೇಳಿ ನನಗೆ ಒಂದು ಕ್ಷಣ ಭಯವಾಯಿತು. ಆದ್ದರಿಂದ ನಾನು, ಸರ್, 1 ವರ್ಷದ ಬಾಡಿಗೆಯನ್ನು ಕೊಡಲಾಗುವುದಿಲ್ಲ, ಬೇಕಾದರೆ 5 ತಿಂಗಳ ಬಾಡಿಗೆ ಕೊಡುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವರು, ಸರಿ ಆಯ್ತು ಎಂದು ನಿಧಾನವಾಗಿ ನನ್ನ ಜೊತೆ ಆಟವಾಡಲು ಶುರು ಮಾಡಿದರು. ಸುಮಾರು 2 ಗಂಟೆ ಕಳೆಯಿತು. ಅಷ್ಟರಲ್ಲಿ ಅವರು ಸುಸ್ತಾಗಿ ಹೋದರು. ಸುಸ್ತಾಗಿ ನಿಂತುಕೊಂಡು, ಪೂರ್ಣಿಮಾ, ನನಗೆ 2 ತಿಂಗಳ ಬಾಡಿಗೆ ಸದ್ಯಕ್ಕೆ ಸಾಕು, ಮುಂದಿನದನ್ನು ನಾಳೆ ಬಂದು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನು ನಗುತ್ತಾ, ಏನು ಸರ್, 1 ವರ್ಷದ ಬಾಡಿಗೆ ಬೇಕು ಎಂದು ಕೇಳಿದ್ದೀರಿ, 2 ತಿಂಗಳಿಗೆ ಸುಸ್ತಾಗಿ ಹೋದಿರಲ್ಲ ಎಂದು ಹೇಳಿ ನಕ್ಕಿದೆ. ಅದಕ್ಕೆ ಅವರು ಏನೂ ಮಾತನಾಡದೆ, ನಾಳೆ ಬಂದು ಮಿಕ್ಕ ಬಾಡಿಗೆಯನ್ನು ವಸೂಲಿ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಮತ್ತೆ ಮಾರನೆಯ ದಿವಸ ಸಂಜೆ ಬಂದರು. ಆಗ ನಾನು, ಏನು ಸರ್, ಇವತ್ತು ಆದರೂ 1 ವರ್ಷದ ಬಾಡಿಗೆ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದೆ. ಅದಕ್ಕೆ ಅವರು, ಇವತ್ತು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ನನ್ನ ಜೊತೆ ಆಟವಾಡಲು ಶುರು ಮಾಡಿದರು. ಆದರೆ ನಿನ್ನೆಯ ರೀತಿ ಇವತ್ತೂ ಕೂಡ 2 ಗಂಟೆಯಲ್ಲಿ ಸುಸ್ತಾಗಿ ಹೋದರು. ಇದೇ ರೀತಿ ದಿನನಿತ್ಯ ನಡೆಯುತ್ತಾ ಇತ್ತು. ಆದರೆ ಸ್ವಲ್ಪ ದಿನಗಳ ಕಳೆದ ಬಳಿಕ ನನಗೆ ಈ ರೀತಿ ಮಾಡುವುದು ತಪ್ಪು ಎಂದು ಅನ್ನಿಸಿ ನಾನು ಅಲ್ಲಿಂದ ದೂರದ ಮನೆಯೊಂದನ್ನು ಬಾಡಿಗೆಗೆ ತೆಗೆದುಕೊಂಡು ನನ್ನ ಪಾಡಿಗೆ ನಾನು ವಾಸವಾಗಿದ್ದೇನೆ. ಇದೇ ರೀತಿ ನಿಮಗೆ ಕಥೆಗಳು ಬೇಕಾದಲ್ಲಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಿಗರು ನೋಡಿ ನಾವು ಹುಡುಗಿ ಬಲಗೆ ಬೀಳೋದಿಲ್ಲ, ಹಣದ ಹಿಂದೆ ಬಿದ್ದು ನಾವು ಹೆಣವಾಗೋದಿಲ್ಲ. ಏನು ಮಾಡ್ಲಿ ಹೇಳಿ, ಬ್ಲಡ್ ಅಲ್ಲಿ